ಅಧ್ಯಕ್ಷರು ಈಗ ಪೂರಕ ಬಜೆಟ್ ಮ್ಯಾಗ ಸ್ವಲ್ಪ ಆರ್ಥಿಕವಾಗಿ ಯಾರ್ಯಾರಿಗೆ ನಾಲೆಜ್ ಇದ್ದವ್ರಿದ್ರೆ ಸರಿ. ನಿನ್ನೆ ಪೂರಕ ಬಜೆಟ್ ನಮ್ಮ ವಿರೋಧ ಪಕ್ಷ ನಾಯಕರು ಹೇಳ್ದಂಗೆ ನಿಮ್ಮ ಮೆಜಾರಿಟಿ ಇದೆ ಮಾಡ್ಕೊಡಿ, ನಾವೇನು ತಕರಾರು ಮಾಡಿಲ್ಲ, ಅಬ್ಜೆಕ್ಷನ್ ಮಾಡಿ. ಆದ್ರೆ ಸುಮ್ಮನೆ ಪ್ರಧಾನಮಂತ್ರಿ ಮೋದಿಯವರ ಹೆಸರನ್ನ ಕೇಂದ್ರ ಸರ್ಕಾರ ಯಾಕೆ ತರುವ ಅವಶ್ಯಕತೆ ಏನೈತಿ? ಉದ್ದೇಶಪೂರ್ವಕವಾಗಿ ಮೋದಿಯವ್ರನ್ನ ಮೇಲೆ ಇಲ್ಲಿ ಸದನದಾಗ ಒಬ್ಬ ದೇಶದ ಪ್ರಧಾನಿಗಳ ಬಗ್ಗೆ ಪ್ರಧಾನಮಂತ್ರಿಗಳು ನಮಗೆ ಇದು ಕೊಟ್ಟಿಲ್ಲ, ಪ್ರಧಾನಮಂತ್ರಿಗಳು ಹಂಗೆ ಮಾಡಿದ್ದಾರೆ, ಇದು ಅವಶ್ಯನೇ ಇಲ್ಲ ಅಧ್ಯಕ್ಷರೇ. ನಾವು ಕರ್ನಾಟಕ ವಿಧಾನ ಇಲ್ಲಿದ್ದವ್ರ ಬಗ್ಗೆ ನೀವು ಮಾತಾಡ್ರಿ, ನಮ್ಮ ಜೋಡೆತ್ತುಗಳ ಬಗ್ಗೆ ಒಬ್ರು ಮಾತಾಡೋದಿಲ್ಲ. ಅಲ್ಲಿ ಕರ್ನಾಟಕದ ನಮ್ಮ ಬಿಜೆಪಿ ಜೋಡೆತ್ತು ಬಿಡ್ತಾರೆ, ಪ್ರಧಾನಮಂತ್ರಿಗಳ ಎಲ್ಲ ಪ್ರಧಾನಮಂತ್ರಿ ಟಾರ್ಗೆಟ್ ಮಾಡ್ತಾರೆ. ಕೊಟ್ಟಿದ್ದನ್ನ ಅವರು ಎದೆ ತಟ್ಟಿ ಹೇಳ್ತಾರೆ, ಕೊಟ್ಟಿರ್ಲಾರ್ದನ್ನ ನಾವು ಹೇಳ್ಬೇಕಲ್ವಾ? ಇಲ್ಲ ನಿಮ್ಗೆ ಭಯ ಇಲ್ಲ, ಒಳ್ಳೆ ಕೆಲಸ ಮಾತ್ರ ನೀವು ಹೇಳ್ಬೇಕು. ಕರ್ನಾಟಕ ಅನ್ಯಾಯ ಮಾಡಿ ಹೇಳಬಾರ್ದು ಅಂತ ಕೊಟ್ಟಿದ್ದು ನೋಡ್ಕೊಂಡು ಮಾತಾಡ್ರಿ. ಪ್ರಧಾನಮಂತ್ರಿ ಅವರು ಕೊಡೋದು ಪ್ರಿಯಾಂಕ್ ಮಿನಿಸ್ಟರ್ ಇಲ್ಲ ಸರ್, ನಾನು ಬಂದು ಆಯ್ತು ಮಾತಾಡಿದ್ರೆ ಈ ರೀತಿ ಮುಂದುವರಿಸಿದ್ರೆ ಇದು ಪ್ರಜಾಪ್ರಭುತ್ವದಲ್ಲಿ ಒಂದು ವಿರೋಧ ಪಕ್ಷದ ಸ್ಥಾನಮಾನ ಖಾಲಿ ಇದ್ರು ಕೂಡ ನಾವು ನೋಡ್ಕೊಂತೀವಿ, ಹಾಕೊಂಡು ಹೋಗ್ತೀವಿ ಅಂತ ಹೇಳಿದ್ರೆ ಇದು ಅರ್ಥ ಇಲ್ಲ.